ನೋಡ್ರಿ, ಟೈಮ್ ಟ್ರಾವೆಲ್ ಅನ್ನೋದ ನಿಜ ಐತಿ. ಪ್ರತಿಯೊಬ್ರು ನಿಮ್ ಲೈಫ್ದಾಗ ಡೈಲಿ ಟೈಮ್ ಟ್ರಾವೆಲ್ ಮಾಡ್ತೀರಿ. ಪಾಸ್ಟ್ ಇಂದ ಫ್ಯೂಚರಿಗೆ, ಫ್ಯೂಚರ್ ಇಂದ ಪಾಸ್ಟಿಗೆ. ಹೆಂಗಂತ ಹೇಳ್ತೇನಿ, ವಿಡಿಯೋನ ಸೇವ್ ಮಾಡ್ಕೋರಿ. ಒಂದ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐತಿ, ಸೊ ವಿಡಿಯೋ ಎಂಡ್ವರೆಗೂ ನೋಡ್ರಿ. ನಾವು ಬದಲಾಯಿಸಕ್ ಸಾಧ್ಯ ಇಲ್ಲಾರದ ಹಳೆ ಕಾಲ ಮತ್ತೆ ಇನ್ನೂ ನೋಡ್ಲಾರದ ಭವಿಷ್ಯದ ಬಗ್ಗೆ ನಾವ್ ಯಾಕೆಷ್ಟು ತಲೆ ಕೆಡಿಸ್ಕೋತೇವೆ. ಸೈಕಾಲಜಿ ಪ್ರಕಾರ ಇದನ್ನ ಮೆಂಟಲ್ ಟೈಮ್ ಟ್ರಾವೆಲ್ ಅಂತಾರ. ಅಂದ್ರೆ ನಾವೆಲ್ಲರೂ ದಿನದ 24 ಗಂಟೆನೂ ಮಾನಸಿಕವಾಗಿ ಟೈಮ್ ಟ್ರಾವೆಲ್ ಮಾಡ್ತೇವೆ. ನಮ್ಮ ಮೆದುಳು ಪ್ರೆಸೆಂಟ್ ನಾಗ ಇರೋದಕ್ಕಿಂತ ಜಾಸ್ತಿ ಪಾಸ್ಟ್ ನಾಗ ಇರ್ತೈತಿ, ಇಲ್ಲ ಫ್ಯೂಚರ್ ದಾಗ ಇರ್ತೈತಿ. ಮೆಂಟಲ್ ಟೈಮ್ ಟ್ರಾವೆಲ್ ದಾಗ 2 ಸ್ಟೆಪ್ ಅದಾವ. ಸ್ಟೆಪ್ 1 ನಾಸ್ಟಾಲಜಿಯಾ. ಹಳೆ ನೆನಪುಗಳನ್ನ ನೆನೆದಾಗ ಖುಷಿ ಆಕೈತಲ್ಲ, ಯಾಕಂದ್ರೆ ನಮ್ಮ ಮೆದುಳು ಹಳೆಯ ಕೆಟ್ಟ ನೆನಪುಗಳನ್ನ ಡಿಲೀಟ್ ಮಾಡಿ ಬರೀ ಸುಂದರ ಕ್ಷಣಗಳನ್ನ ಅಷ್ಟ ಹೈಲೈಟ್ ಮಾಡಿ ತೋರಿಸ್ತೈತಿ. ಇದನ್ನ ರೋಸಿ ರೆಟ್ರೋಸ್ಪೆಕ್ಷನ್ ಅಂತಾರ. ಸೆಕೆಂಡ್, ಫ್ಯೂಚರ್ ಫಿಯರ್. ನಾವು ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡುವಾಗ ಹೆದರ್ತೇವೆ. ಇದು ನಮ್ಮ ಬ್ರೇನ್ ಮುನ್ನೆಚ್ಚರಿಕೆ ಕೊಡೋ ಒಂದ್ ಸಿಮ್ಯುಲೇಷನ್ ಅಷ್ಟೇ. ನಮ್ಮಲ್ಲಿರೋ ಪಶ್ಚಾತ್ತಾಪ ಅಂದ್ರೆ ರಿಗ್ರೆಟ್ಸ್. ನಾ ಅವತ್ತು ಹಂಗ್ ಮಾಡಬಾರ್ದಾಗಿತ್ತ, ಇಲ್ಲ ನಾ ಅಲ್ಲಿಗೆ ಹೋಗ್ಬಾರ್ದಾಗಿತ್ತ, ಅಲ್ಲಿ ಹೋಗ್ಲಿಲ್ಲ ಅಂದಿದ್ರೆ ಹೆಂಗಿರ್ತಿತ್ತ, ಇಂಥ ಪ್ರಶ್ನೆಗಳ ನಮ್ಮನ್ನ ಕಾಡ್ತಾವ. ನಾವೆಲ್ಲರೂ ನಮ್ಮ ಹಳೆಯ ತಪ್ಪುಗಳನ್ನ ಸರಿ ಮಾಡ್ಕೊಳಕ 1 ಸೆಕೆಂಡ್ ಚಾನ್ಸ್ ಹುಡುಕಾತೇವೆ. ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇದು ನಿಮ್ಮೆಲ್ಲರಿಗೂ 100% ಫೀಲ್ ಆಗಿರ್ತೈತೆ. ನಿಮಗೆ ಇಷ್ಟ ಆಗೋ ಕೆಲಸ ಮಾಡುವಾಗ ಟೈಮ್ ಬಹಳ ಫಾಸ್ಟ್ ಹೊಂಟದ ಅಂತ ಅನಿಸ್ತೈತಿ. ಅದ ನಿಮಗೆ ಇಷ್ಟ ಇಲ್ಲಾರದ ಕೆಲಸ ಮಾಡುವಾಗ ಟೈಮ್ ಬಹಳ ಸ್ಲೋ ಹೊಂಟದ ಅಂತ ಅನಿಸ್ತೈತಿ. ಇದು ನಿಮಗೆ ಫೀಲ್ ಆಗಿರ್ತೈತಲ್ಲ, ಇದನ್ನ ಸೈಕಾಲಜಿಕಲ್ ಟೈಮ್ ಡಿಲೇಷನ್ ಅಂತಾರ. ಅಂದ್ರೆ ನಿಮ್ ಮೂಡ್ ಹೆಂಗಿರ್ತೈತಲ್ಲ, ಅದ ನಿಮಗ್ ಟೈಮ್ ಮಷೀನ್. ಸೊ ನಿಮಗೇನಾರ ಟೈಮ್ ಮಷೀನ್ ಸಿಕ್ಕರೆ ನೀವು ನಿಮ್ ಪಾಸ್ಟ್ ಲೈಫಿಗೆ ಹೋಗಿ ತಪ್ಪು ತಿದ್ಕೊಂಡ್ ಬರ್ತಿರೋ, ಇಲ್ಲ ಫ್ಯೂಚರಿಗೆ ಹೋಗಿ ನಿಮ್ ಫ್ಯೂಚರ್ ಲೈಫ್ ಹೆಂಗೈತೆ ಅಂತೇಳಿ ನೋಡ್ಕೊಂಡ್ ಬರ್ತಿರೋ, ಕಮೆಂಟ್ ಮಾಡ್ರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಇನ್ನೂ ಹೆಚ್ಚಿನ ಕಂಟೆಂಟಿಗೆ ಅಕೌಂಟ್ ನ ಪ್ಲೀಸ್ ಫಾಲೋ ಮಾಡ್ಕೋರಿ. ನೆಕ್ಸ್ಟ್ ಸೈಕಾಲಜಿ ಕಂಟೆಂಟ್ ನಾಗ ಸಿಗೋಣ ಅಂತ.